ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೈಲಸ್ ಕಿಚನ್ ಅಂಡ್ ಬ್ಲಾಗ್. ನಾನಿವತ್ತು ತುಂಬ ಚಿಕ್ಕ ಬಟ್ಟೆ ಇಟ್ಕೊಂಡು ಒಂದು ವಾರ್ಡ್ರೋಬ್ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಏನು ಅನ್ನೋದನ್ನ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಈ ಥರ ಪೀಸ್ ತೊಗೊಂಡಿದ್ದೀನಿ. ಪೀಸಿಗೆ ಪ್ಲಾಸ್ಟಿಕ್ ಅಕ್ಕಿ ರೈಸ್ ಚೀಲ ಬರುತ್ತಲ್ಲ, ಆ ಚೀಲ ಹಾಕ್ಕೊಂಡಿದ್ದೀನಿ ನಾನು ಇದನ್ನು. ಮತ್ತು ಇದು ಲೈನಿಂಗ್ ಕ್ಲಾತು. ಸೊ ಈಗ ಇದ್ರದ್ದು ಮೆಷರ್ಮೆಂಟ್ ಏನು ಅಂತ ಹೇಳ್ತೀನಿ. ಫುಲ್ ಲೆಂತ್ ತೊಗೊಂಡಿದ್ದೀನಿ. ಫುಲ್ ಲೆಂತ್ ಬಂದು 31, ಅಗಲ ಬಂದು ವಿಡ್ತ್ ವೈಸು 23 ಬರುತ್ತೆ. ಸೊ ಈಗ ಇದಕ್ಕೆ ಲೈನಿಂಗು, ಮೇನ್ ಫ್ಯಾಬ್ರಿಕ್ಕು, ಆಮೇಲೆ ಪ್ಲಾಸ್ಟಿಕ್ ಚೀಲ ಕರೆಕ್ಟಾಗಿ ಇದನ್ನು ಹೀಗೆ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ. 4 ಸೈಡೂ ಪಿನ್ ಮಾಡಿಕೊಂಡು, ಈಗಿದು ಪಿನ್ ಮಾಡ್ಕೊಂಡಿದ್ದೀನಿ. ಪಿನ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ಸ್ಟಿಚ್ಚು, ಫುಲ್ ಸೈಡು 4 ಸೈಡೂ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಈಗ ಇದು 4 ಸೈಡ್ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಇದೇನು ಎಕ್ಸ್ಟ್ರಾ ಪೀಸಸ್ ಇದೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಈ ಎಕ್ಸ್ಟ್ರಾ ಏನೇನಿತ್ತು ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ 4 ಸೈಡಲ್ಲೂ 6.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಹೀಗೂ 6.5 ಮತ್ತು ಹೀಗೂ 6.5. ಇದು 4 ಸೈಡು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೋಬೇಕು. ಫೋರ್ ಸೈಡ್ ಏನು ಮಾರ್ಕಿಂಗ್ ಮಾಡಿದ್ದೀವಿ ಅದಷ್ಟು ಹೀಗೆ ಕಟ್ ಮಾಡ್ಕೋಬೇಕು. 4 ಸೈಡು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಒಂದೊಂದು ಸ್ಟಿಚ್ ಹಾಕೊಂಡು ಬರಬೇಕು. ಎಲ್ಲಿ ನಾವು ಕಟ್ ಮಾಡಿರೋದಿದ್ದು ಇವಾಗ ಓಪನ್ ಆಗಿದೆ ಅಲ್ವಾ. ಸೊ ಈಗ ಇದನ್ನು ಸ್ಟಿಚ್ ಮಾಡಿಕೊಂಡು ಇದನ್ನು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಎಡ್ಜಲ್ಲಿ ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ನಾನು ಇಷ್ಟು 4 ಸೈಡು ಮಾಡ್ಕೊಂಡು ಬರ್ತೀನಿ ನೋಡಿ. ಸೊ ಇದೆಲ್ಲ ಈ ಥರ ಫೋಲ್ಡ್, ಎಡ್ಜಿಂಗ್ ಎಲ್ಲ ಫೋಲ್ಡ್ ಮಾಡಿ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗಿದು ಈ ಕಾರ್ನರ್ಗೂ ಈ ಕಾರ್ನರು, ಸೊ ಇದನ್ನು ಪಿನ್ ಮಾಡಿಕೊಂಡ್ರೆ ಹೀಗೆ, ಮತ್ತು ಇದನ್ನು ಈ ಕಡೆ. ಸೊ ಇದಿಷ್ಟು 4 ಸೈಡು ಸ್ಟಿಚ್ ಮಾಡಬೇಕು. ಈ ಥರ ರಫ್ ಎಡ್ಜಸ್ನೆಲ್ಲ ಕ್ಲೀನಾಗಿ ಪೈಪಿಂಗ್ ಥರ ಮಾಡಿ ಸ್ಟಿಚ್ ಮಾಡಿ. ಈಗಿದೆ ರಿವರ್ಸ್ ತೊಗೋಬೇಕು. ಈ ಎಡ್ಜಸ್ಸಲ್ಲೆಲ್ಲ ನೀಟಾಗಿ ಫೋಲ್ಡಿಂಗ್ ಬರೋ ಥರ ಪಾಯಿಂಟ್ ಕೊಡಬೇಕು. ಸೊ ಈಗಿದು ಹ್ಯಾಂಡಲ್ ಮಾಡಬೇಕು. ಹ್ಯಾಂಡಲ್ಗೆ ಈ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲೇ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿ ಹೀಗೆ ಈ ಥರ. ಈಗ ಇದನ್ನು ಜಸ್ಟ್ ಈಗ ಒಂದು ಮರ್ಚಿ ಈ ಕಡೆ ಇಟ್ಟರೆ ಸಾಕಾಗತ್ತೆ. ಇಲ್ಲಿ ಸ್ಟಿಚ್ ಮಾಡಬೇಕು, ಈ ಕಡೆನೂ ಸ್ಟಿಚ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ 2 ಸೈಡು ಸ್ಟಿಚ್ ಮಾಡಬೇಕು. ಸೊ ಇದನ್ನು ಸ್ಟಿಚ್ ಮಾಡ್ಕೊಂಬರ್ತೀನಿ, ಬನ್ನಿ ತೋರಿಸ್ತೀನಿ. ಈಗಿದು ಹ್ಯಾಂಡಲ್ ರೆಡಿ ಆಯಿತು. ಈ ಥರ ಮಾಡ್ಕೋಬೇಕು. ಈಗ ಇದಕ್ಕೆ ಕೆಳಗಡೆಗೆ ಸ್ಟಿಫ್ನೆಸ್ಗೋಸ್ಕರ ನಾನಿಲ್ಲಿ ಒಂದು ಕಾಟನ್ ಬಾಕ್ಸ್ನ ತೊಗೊಂಡಿದ್ದೀನಿ. ಸ್ಟಿಫ್ನೆಸ್ಸಿಗೆ ಇದನ್ನೇ ಇಡ್ತಿದ್ದೆ. ಸೊ ಇದ್ರದ್ದು ಮೆಷರ್ಮೆಂಟ್ ನೋಡ್ಕೊಳ್ಬೇಕು, ಕರೆಕ್ಟಾಗಿ ಇಟ್ಕೊಳ್ಬೋದು. ಈ ಥರ ಸ್ಟಿಫ್ನೆಸ್ಸಿಗೆ ಇಡ್ಬೋದು. ನಮ್ಗೆ ಇದು ಎಷ್ಟು ಇದಾಗಿದೆ ಬಟ್ಟೆಗಳ್ನ ಅಷ್ಟು ಚೆನ್ನಾಗಿ ಸೇರಿಸ್ಕೋಬೋದು. ನಾನು ಬಟ್ಟೆ ಇಟ್ಟು ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ನೋಡಿ, ಈ ಥರ ವಾರ್ಡ್ರೋಬಲ್ಲಿ ಪ್ಯಾಂಟ್ಗಳನ್ನ ನೀಟಾಗಿ ಈ ಥರ ಜೋಡಿಸ್ಕೋಬೋದು. ಯಾವ್ದು ಬೇಕು ಅಂದರೆ ಆರಾಮ್ಸಾಗಿ ಅವರು ಅದನ್ನು ಎತ್ಕೊಳ್ತಾರೆ. ಆಮೇಲೆ ಎಲ್ಲೂ ನಮಗೆ ನೀಟಾಗಿರುತ್ತೆ. ಈರುಳ್ಳಿ ಕಿತ್ತಾಕೋ ಥರ ಯಾವುದು ಬರಲ್ಲ.
ನಾವು ಜೋಡಿಸ್ತೀವಿ ಬೀರುಲಿ, ಅದನ್ನು ಇನ್ನೊಂದ್ಸತಿ ತೊಗೊಂಡು ಮತ್ತೆ ಅವ್ರು ಎಲ್ಲೆಲ್ಲೋ ಎಸಿತಾರೆ. ನೀಟಾಗಿ ನಾವು ಈ ಥರ ಆರ್ಗನೈಸ್ ಮಾಡಿಕೊಂಡ್ರೆ ನಮ್ಮ ವಾರ್ಡ್ರೋಫು ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಮಾಡಿರೋದು ವಾರ್ಡ್ರೋಫ್ ಆರ್ಗನೈಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದೆಲ್ಲ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹೆಚ್ಚು ಜನಕ್ಕೆ. ತುಂಬ ಯೂಸ್ಫುಲ್ ಆಗಿದೆ. ಇದು ವಾರ್ಡ್ರೋಫ್ಗೆ ಅಂತಲೇ ಮಾಡ್ಕೊಂಡಿರೋದು. ನಿಮಗೆಲ್ಲನೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.